ಪ್ರಥಮವಾಗಿ ಈ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಹೊಳೆಯವ ತಾಯಿಯ ಪಾದಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಇನ್ನೋರ್ವ ಆರಾಧ್ಯವರಾಗಿರ್ತಕ್ಕಂಥ ಶಂಕರಲಿಂಗನ ಪಾದಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ದುರ್ಗುಂಡೇಶ್ವರನ ಕರ್ತುಗದಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಇವತ್ತು ಅನ್ನದಾತರ ತಮ್ಮ ಹಕ್ಕನ್ನು ಕೇಳುವಂತ ಒಂದು ಸರ್ಕಾರದ ಗಮನವನ್ನು ಸೆಳೆಯುವ ಜೊತೆಗೆ ಅಧಿಕಾರಿಗಳ ಗಮನವನ್ನು ಸೆಳೆಯುವಂತ ಒಂದು ಕಾರ್ಯಕ್ರಮ. ಸ್ಟ್ರೈಕ್ ಮಾಡಬೇಕಂತ ಇದಕ್ಕೆ ಸ್ಟ್ರೈಕ್ ಮಾಡಬೇಕು ಅನ್ನೋ ಉದ್ದೇಶ ಯಾರ್ದೂ ಇಲ್ಲ. ಕೇವಲ ಸರ್ಕಾರ ಗಮನ ಸೆಳೆಯಬೇಕು, ಅಧಿಕಾರಿ ಗಮನ ಸೆಳೆಯಬೇಕು. ಸರ್ಕಾರ ಅಧಿಕಾರಿಗಳು ಬಂದು ಹೇಳಿದ್ರೆ ಸಂಜೆ ಮುಂದೆ ನಮ್ಮ ಹೊರ ಮನೆಯಾಗ ನಾವು ಗಂಡ ಹೆಂಡತಿ ಮಕ್ಕಳು ನಮ್ಮ ಇರ್ತೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಹುಣಸಿಕೊಂಡದ ಪರಮ ಪೂಜ್ಯರಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿ, ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು, ಇಂಜಿಗೇರಿ ಪರಮದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರಲ್ಲಿ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಸಹೋದರ ಮಿತ್ರರು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಚನ್ನಪ್ಪ ಪೂಜಾರಿ ಅವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಯಾವತ್ತು ಹುಕ್ಕೇರಿ ಮತ್ತು ಪಕ್ಕದ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಅಥವಾ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ರೈತ ಪರ ಸಂಘಟನೆಗಳ ಪದಾಧಿಕಾರಿಗಳ, ಗುರು ಹಿರಿಯರೇ, ತಾಯಂದಿರೇ, ಸ್ನೇಹಿತರೇ, ಯುವಕ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹುಕ್ಕೇರಿ ತಾಲೂಕು ಮತ್ತು ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ನನ್ನ ರೈತ ಬಾಂಧವರೇ, ರೈತ ತಾಯಂದಿರೇ, ನಮ್ಮ ಸುದ್ದಿ ಮಾಧ್ಯಮದ ಸಹೋದರ ಮಿತ್ರರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿ ಈ ಒಂದು ಸಭೆ ನನ್ನ ಹಕ್ಕನ್ನು ಕೇಳುವಂತ ಸಭೆ. ನನ್ನ ಹಕ್ಕನ್ನು ನನಗೆ ಕೊಡ್ರಿ, ನನ್ನ ನೀರನ್ನು ನನಗೆ ಕೊಡ್ರಿ. ಇದರರ್ಥ ಮುಂದಿನವ್ರಿಗೆ ಕೊಡಬಾರ್ದನ್ನಾಗತ್ತಿಲ್ಲ, ನಮ್ಮ ನೀರನ್ನು ನಮ್ಗೆ ಕೊಡ್ರಿ ಅನ್ನುವಂಥ ವಿಚಾರದಲ್ಲಿ ಕಳೆದ ಸ್ವತಂತ್ರ ಸಿಕ್ಕ 75 ವರ್ಷದಿಂದ ಅನೇಕ ರೀತಿಯ ಹೋರಾಟಗಳನ್ನು ಅನೇಕ ಜನ ಮಾಡ್ಕೊಂತ ಬಂದಂತ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹಿತ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಸ್ಲೋಗನ್ ಅನ್ನು ಹೇಳೋದ್ರ ಮುಖಾಂತರ ದೇಶದ 2 ಕಣ್ಣುಗಳು, ದೇಶವನ್ನ ಇವತ್ತು ದಿವಸ ನಾವಿಲ್ಲಿ ಏನು ಮಾಡಕತ್ತೀವಿ, ಇಲ್ಲೆಲ್ಲ ಸುರಕ್ಷಿತವಾಗಿ ನಾವು ಮಾತಾಡಕತ್ತೀವಿ, ನೀವು ಕೇಳಾಕತ್ತಿದ್ರಿ ಏನ್ ನಡೆದ. ಈ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಯೋಧ ಸುರಕ್ಷಿತವಾಗಿರ್ಬೇಕು. ಈ ಯೋಧ ಮತ್ತು ದೇಶದ ಜನರು ಹೊಟ್ಟೆ ತುಂಬಬೇಕಾದ್ರೆ ನಮ್ಮ ರೈತ ಮೊದಲು ಸುರಕ್ಷಿತವಾಗಿರಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ಅವತ್ತಿನ ದಿನ ಕರೆ ಕೊಟ್ಟಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ವಿಶೇಷವಾಗಿ ಸಾಕಷ್ಟು ನೀರಾವರಿಗಳನ್ನ ಈ ಭಾಗದಲ್ಲಿ ದಿವಂಗತ ಮಲ್ಲಾರಗೌಡ ಪಾಟೀಲ್ರು ಅವರು ಬಂಗಾರಪ್ಪನವರ ಮಂತ್ರಿ ಮಂಡಲದಲ್ಲಿ ನೀರಾವರಿ ಸಚಿವರಾಗಿದ್ದಾಗ ಕುರ್ನಿ, ಕೋಚರಿ, ಯಾತ್ ನೀರಾವರಿಗಳನ್ನು ಮಾಡಿದ್ರು. ಅದರ ನಂತರ ಮಾದನ್ ಶೆಟ್ಟಿ ಅವರು ಜನತಾ ಪಕ್ಷದ ಮಾದನ್ ಶೆಟ್ಟಿ ಅವರು ಶಾಸಕರಿದ್ದಾಗ ಅವರು ಉಸ್ತುಂಪುರಿ ಯಾತ್ ನೀರಾವರಿಯನ್ನು ಮಾಡಿದ್ರು. ಅದರ ನಂತರ ದಿವಂಗತ ಉಮೇಶಣ್ಣ ಕತ್ತಿಯವರು ಶಾಸಕರಿದ್ದಾಗ ಇವತ್ತು ಕೊಟವಾಡಿ ಯಾತ್ ನೀರಾವರಿ ಇರಬಹುದು. ಆ ಸಂದರ್ಭದಲ್ಲಿ ಶಶಿಕಾಂತ್ ನಾಯ್ಕರು ಅದರೊಳಗೆ ಅವರು ಅದ್ರ ಜೊತೆಗೇನೆ ಇದ್ರು. ಶಶಿಕಾಂತ್ ನಾಯ್ಕರವರು ಮತ್ತು ದಿವಂಗತ ಉಮೇಶಣ್ಣ ಕತ್ತಿಯವರು ಕೂಡಿ ಕೊಟವಾಗಿ ಯಾತ್ ನೀರಾವರಿ ಮಾಡಿದ್ರು. ಅದರ ನಂತರ ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಿಂಗ ಯಾತ್ ನೀರಾವರಿ ಜೊತೆಗೆ ನಮ್ಮ ಸುಲ್ತಾನಪುರ ಸಂಗಮದಿಂದ ನೀರೆತ್ತುವ ಮುಖಾಂತರ ಶಂಕರಲಿಂಗನ ಗುಡಿ ಹಿಂದೆ ನೀರನ್ನು ಹಾಕೋದ್ರ ಮುಖಾಂತರ 12 ತಿಂಗಳು ಹಿರಣ್ಯಕೇಶಿ ನದಿ ಬತ್ತಬಾರದು ಅನ್ನುವಂಥ ವಿಚಾರ ಇಟ್ಕೊಂಡು 5 ಬ್ಯಾರೇಜ್ಗಳನ್ನು ತುಂಬುವಂತ ಒಂದು ಕೆಲಸ ಇರಬಹುದು. ಅದ್ರ ಜೊತೆಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ನಮಗೆ ಕುಡಿಯಾಕ ನೀರಿಲ್ಲ ಅಂತ ಹೇಳಿದ ಸಂದರ್ಭದಾಗ ಉಮೇಶಣ್ಣ ಬಹುಶಃ ಆ ದಿವಸ ಎಲ್ಲ ಅಧಿಕಾರಿಗಳು ಒದರಾಡಿದ, ನೀವು ಬೆಳಗಾವಿ ಕುಡಿಯಾಕ ನೀರು ಹಾಕಿದ್ದೀರಿ, ಅಲ್ಲಿ ಹಾಕಿದ್ದೀರಿ, ಇಲ್ಲಿ ಹಾಕಿದ್ದೀರಿ, ನಮ್ಮ ತಾಲೂಕನ ಉಪವಾಸ ಹಾಕಿದ್ದೀರಿ, ಮಕ್ಕಳ ನಮ್ಗೆ ನೀರು ಕೊಡ್ರಂತ ಒದರಾಡಿದ ಅಂದ ಕೂಡಲೇ ಬಹುಶಃ ನಮ್ಮ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ 24x7 280 ಕೋಟಿ ಒಂದು ಯೋಜನೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬರುವ ಆಗಸ್ಟ್ ಒಳಗಾಗಿ ಎಲ್ಲ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಿರಬಹುದು. ಅದರ ಜೊತೆಗೆ ಈ ಕೆರೆಗಳನ್ನ
19 ಕೆರೆಗಳನ್ನ ಮತ್ತು 22 ಹಂತದಲ್ಲಿ ಒಟ್ಟು 43 ಕೆರೆಗಳನ್ನು ತುಂಬುವಂತ ಕೆಲಸ ದಿವಂಗತ ಉಮೇಶ್ ಕತ್ತಿ ಅವರು ಇದ್ದಾಗ ಮಾಡಿರ್ತಕ್ಕಂಥ ಕೆಲಸ. ಆದ್ರೆ ಕೆರೆಗಳ ತುಂಬುವಂತ ಒಂದು ಮಾಹಿತಿಯನ್ನು ತಮಗೆ ಕೊಡ್ತೀವಿ. ಫ್ಲೋಯಿಂಗ್ ವಾಟರ್ ಕೆರೆಗಳ ತುಂಬುವಂತ ವಿಚಾರದಲ್ಲಿ ಏನು ನೀರು ಮಳೆಗಾಲ ಹರಿದು ಹೋಗ್ತಿರ್ತದ ಅದನ್ನ ಎತ್ತಿ ಕೆರೆ ತುಂಬಬೇಕು. ಫ್ಲೋಯಿಂಗ್ ವಾಟರ್ ಬಂದ್ ಆದ್ಮೇಲೆ ಅದು ಮಾತ್ರ ಅದು ಯಾಕಂದ್ರೆ ನಿಂತ ನೀರು ನಮಗೆ ಎತ್ತಕ್ಕೆ ಬರುವುದು. ಯಾಕಂದ್ರೆ ನಿಂತ ನೀರು ರೈತರು ಅಂದ್ರೆ ಅಲ್ಲಿರ್ತಕ್ಕಂಥ ರೈತರು ತೊಂದರೆಗೀಡಾಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸುಲ್ತಾನ್ಪುರ್ ಮುಂದೆ ಒಂದು ಅಕ್ವಾಡೆಕ್ಟ್ ಐತಿ. ಸುಲ್ತಾನ್ಪುರ್ ಒಂದು ನಮ್ಮೊಂದು ಈ ಚಿಕ್ಕೋಡಿ ಬ್ರಾಂಚ್ ಒಂದು ಅಕ್ವಾಡೆಕ್ಟ್ ಬಾಕ್ಸ್ ಹೋಗೈತಿ. ಅದು ಫ್ಲೋ ಇದ್ದಾಗನ ಅಲ್ಲಿ ಒಂದು 2,200 ಒಂದು 2 ಮೋಟರ್ ಕುಣಿಸಿ ಅವ್ರನ್ನ ಫ್ಲೋ ಇದ್ದಾಗನ ಎಬಿಸಿ ಹಾಕಿನೆಲ್ಲ ಒಗದಿವಿ ಅಂದ್ರೆ ಅದು ರಾಯಬಾಗ್ ತಾಲೂಕು ತನಕ ರೈತರಿಗೆ ಹೊಲ ಇದು ಶೀರ್ಲ ಹಳ್ಳ ಕೊಳ್ಳ ಎಲ್ಲ ತುಂಬುವಂತ ವ್ಯವಸ್ಥೆ ಆಗ್ತೈತಿ. ಬಟ್ ಅದು ಇನ್ನೂ ಪೆಂಡಿಂಗ್ ಐತಿ. ಇವೆಲ್ಲ ವ್ಯವಸ್ಥೆಗಳನ್ನ ಸಹೋದರ ದಿವಂಗತ ಉಮೇಶ್ ಕತ್ತಿ ಅವರು ಮಾಡೋದ್ರ ಜೊತೆಗೆ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಮಾಡಿದ್ರೆ ಸರ್ ಒಂದು 25 ಹಳ್ಳಿಗಳು ಅಮ್ಮಣಿಗೆ ಮತ್ತು ಕಣಗಳ ಭಾಗದ ರೈತರಿಗೆ ಬಹಳ ಅನುಕೂಲ ಆಗೈತೆ ತಿಳ್ಕೊಂಡು ಮಾತನ್ನು ಹೇಳಿದಾಗ ಅವತ್ತಿನ ದಿವಸ 2019ರಲ್ಲಿ 600 ಕೋಟಿ ಎಸ್ಟಿಮೇಷನ್ ಆಗಿತ್ತು. ಬಟ್ ಹಿಂದ್ಯಾಟ್ ಆಗೈತೋ ಗೊತ್ತಿಲ್ಲ. ಅದ್ರ ಸಲ ಸಾಕಷ್ಟು ಕ್ಯಾಬಿನೆಟ್ಗಳಲ್ಲಿ ಸಹಿತ ಹೋಗಿ ಬಂತು. ಇವೆಲ್ಲ ಮಾಡಿದ್ರ ಜೊತೆಗೆ ಇವತ್ತಿನ ದಿವಸ ಇನ್ನೂ ಈ ಒಂದು ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ನೀರಾವರಿ ಕೊರತೆ ಹುಕ್ಕೇರಿ ತಾಲೂಕಿಗೆ ಇನ್ನೂ ಸರ್ವಸಾಧಾರಣವಾಗಿ ನೀರಾವರಿ ಇವತ್ತು ಮಲ್ಲಿಕಾರ್ಜುನ ಯಾತ್ ನೀರಾವರಿ ಆಗಲೇಬೇಕು ಅನ್ನುವಂತ ಒತ್ತಾಯವನ್ನು ಮಾಡುವ ಸಲ ಹಾಕಿರ್ತಕ್ಕಂಥ ಈ ಒಂದು ರೈತಪರ ರೈತಪರ ಸಂಘಟನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇಡೀ ಹುಕ್ಕೇರಿ ತಾಲೂಕಿನ ಜನ, ರೈತರು, ವ್ಯಾಪಾರಸ್ಥರು, ಉದ್ಯೋಗಸ್ಥರು, ನೌಕರಸ್ಥರು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಕೂಡಿ ಒಂದು ದಿವಸ ತಮ್ಮ ಜೊತೆಗೆ ಇದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ಎಲ್ಲ ಅಧಿಕಾರಿಗಳ ಮಾಹಿತಿ ಇದ್ದು ಅಧಿಕಾರಿಗಳು ಯಾವ್ಯಾವ ಅರ್ಜಿಗಳು ಎಲ್ಲಿದಾವು ಈಗ ಸಿಂಪಲ್ ಈ ಸುಲ್ತಾನ್ಪುರದಿಂದ ಬಹಳ ಅಂದ್ರೆ ಒಂದು ಅಕ್ವಾಡೆಕ್ಟ್ ಮ್ಯಾಗ ತುಂಬುವಂತದ್ದು ಅಲ್ಲಿ ಎವಿಷಿಯಲ್ಲಿ ಒಗಿದ್ ನೀರು ಅಲ್ಲಿ ಫ್ಲೋಯಿಂಗ್ ವಾಟರ್ ತೆಗೆದಲ್ಲಿ ಒಗದೀವಿ ಅಂದ್ರೆ ನೀವು ರಾಯಬಾಗ್ ತನ ಬ್ಯಾಸಿಯಾಗ ಎಲ್ಲ ಕಡೆ ನೀರು ಹೋಗ್ತದೆ. ಅದು ಫೈಲ್ ಹಂಗೆ ಐತಿ. ಮತ್ತು ಇವತ್ತಿನ ದಿವಸ ಅಮ್ಮನಿಗೆ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಹೌದು ಫೈಲ್ ಹಂಗೆ ಐತಿ. ಅದು ನಾವು ಮಾಡಿರ್ತಕ್ಕಂಥದ್ದು ಮೊದಲ ಬಹುಶಃ ನಾವು ಹುಕ್ಕೇರಿ ತಾಲೂಕಿನ ಜನ ಪುಣ್ಯವಂತರು. ಯಾಕಂದ್ರೆ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಮತ್ತೆ ಚನ್ನಪ್ಪ ಪೂಜಾರ್ ಅವರು ನಿಮ್ಮೆಲ್ಲ ಸಂಘಟನೆ ತಗೊಂಡು ಈ ಒಂದು ದಿವಸ ಅನೇಕ ಸಂಘಟನೆಗಳು ಕನ್ನಡ ಪರ ಸಂಘಟನೆ ಇರಬಹುದು, ನ್ಯಾಯವಾದಿಗಳ ಸಂಘಟನೆ ಇರಬಹುದು, ಈ ದಲಿತ ಪರ ಸಂಘಟನೆ ಇರಬಹುದು, ಇನ್ನೊಂದು ಮತ್ತೊಂದು ಎಲ್ಲಾ ಸಂಘಟನೆಗಳು ಕೂಡಿ ಬಹುಶಃ ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಜನ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ತಮ್ಮ ಸಹಕಾರದೊಂದಿಗೆ ಇವತ್ತಿನ ದಿವಸ ಸರ್ಕಾರದ ಕಿವಿ ಹಿಂಡುವುದ್ರ ಜೊತೆಗೆ ಅಧಿಕಾರಿಗಳ ಕಿವಿ ಹಿಂಡುವಂತ ಕೆಲಸ ತಾವೇನು ಮಾಡ್ತಾ ಇದ್ದೀವಿ ಆ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಇಡೀ ಹುಕ್ಕೇರಿ ತಾಲೂಕ ಸಂಪೂರ್ಣ ಜನತೆ ನಿಮ್ಮ ಸಂಘಟನೆ ಜೊತೆಗೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಇದೇ ತರನಾಗಿ ಒಂದು ಮಾತನ್ನು ನಾನು ತಿಳಿದಿದ್ದೀನಿ ಹೇಳ ಬಯಸ್ತೇನೆ. ಯಾಕಂದ್ರೆ ಕೇವಲ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಗಳು ಇವತ್ತು ನನ್ನ ನಡೆ ಕೃಷ್ಣೆಯ ಕಡೆ ಅಂತ ನನ್ನ ನಡೆ ಕೃಷ್ಣೆಯ ಕಡೆ ಅಂತಾರೆ. ಆದ್ರೆ ಇವತ್ತು ಕೇವಲ 5.24 ಮೀಟರ್ ಈಗ ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡ್ರ ಸರ್ 13 ಲಕ್ಷ ಹೆಕ್ಟರ್ ನೀರಾವರಿ ಇವತ್ತು ದಿವಸ ನಮ್ಮೆಲ್ಲಾ ಭಾಗದಲ್ಲಿ ಆಗುವಂತ ಒಂದು ಸಂದರ್ಭದ ಅದ್ರ ಜೊತೆಗೆ ಒಂದು 100 ಏತ ನೀರಾವರಿಗಳನ್ನ ಮಾಡುವಂತ ಒಂದು ಕೆಪಾಸಿಟಿ ಆ ಹಿನ್ನೀರಿನಿಂದ ಒಂದು 100 ಏತ ನೀರಾವರಿಗಳನ್ನ ಮಾಡುವಂತ ಕೆಪಾಸಿಟಿ ಅದನ್ನ ಮಾಡ್ರೆ ಆಗ್ತದೆ. ಅದಕ್ಕೆ 1 ಲಕ್ಷ ಕೋಟಿ ಹಣ ಬೇಕು. ಇವತ್ತು ಪ್ರತಿ ವರ್ಷ 60,000 ಕೋಟಿ ಯಾವ್ಯಾವ ವಿಚಾರಗಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ರೈತರಿಗಾಗಿ ಇವತ್ತು ದಿವಸ ಪ್ರಿಯಾರಿಟಿನ ಇವತ್ತು ದಿವಸ ಹೇಳಿದ್ರು, ಅನೇಕ ಜನ ಹೇಳಿದ್ರು. ಈಗ ಮಲ್ಲಾರಗೌಡರು ಮಾಡಿದ್ರು, ರಾಜನ್ ಶೆಟ್ಟರು ಮಾಡಿದ್ರು, ಉಮೇಶ್ ಕತ್ತಿ ಅವರು ಮಾಡಿದ್ರು. ಆದ್ರೆ ಇತ್ತೀಚಿನ ರಾಜಕಾರಣ ಏನಾಗೈತಿ? ಅಧಿಕಾರ ಬೇಕು. ಬಟ್ ಹೆಂಗಿರ್ಬೇಕು ಅಧಿಕಾರ ಬೇಕು. ಏನ್ ಮಾಡಿದ್ರೆ ಅಧಿಕಾರ ಸಿಗ್ತದೆ ಆ ಹಂತಕ್ಕೆ ಬಂದಿರ್ತ ಕೋಸ್ನಿ ಯಾದ ನೀರಾವರಿಗೆ 10 ಪತ್ರ ಬರೆದು ಇನ್ನೂ ತನಕ ಅದನ್ನ ಕಾವಲಿ ಸ್ವಚ್ಛ ಮಾಡಕ್ಕಾಗಿಲ್ಲ, ಕಾಲುವೆ ರಿಪೇರ್ ಮಾಡಕ್ಕಾಗಿಲ್ಲ. ಕುರ್ನಿದೂ ಹಂಗ, ಕೋಸ್ನಿದೂ ಹಂಗ. ಇವೆಲ್ಲ ಪರಿಸ್ಥಿತಿಗಳನ್ನ ಜೊತೆಗೆ ಹೋಳು ಕೆನಾದಾಗ ಬಿದ್ದಂತ ಎತ್ತುವಂತ ಕೆಲಸ ಅದೂ ಆಗಿಲ್ಲ. ಕೆರೆಗಳಾಗಿಂದ ಎತ್ತುವಂತದ್ದು ಕೆಲಸ ಆಗಿಲ್ಲ. ಯಾಕಂದ್ರೆ ಇವತ್ತು ಅಧಿಕಾರ ಬೇಕು. ಅಧಿಕಾರ ಬೇಕಾದ್ರೆ ಇವ ತಾತ್ಪೂರ್ತಿಕವಾಗಿ
ಏನೇನು ಆಶಾತ್ಮಕ ಅವನ್ನ ಹೇಳಿ ಇವತ್ತು ದಿವಸ ರೈತರನ್ನ ದೂರ ಇಡಾಕತ್ತಾರ. ಆ ಕೆಲಸ ಆಗಬಾರ್ದು. ಮೂಲಭೂತವಾಗಿ ನಮಗೆ ನೀರಾವರಿ ಬೇಕು. ನಮ್ಮ ಸಲುವಾಗಿ ದೂರದೃಷ್ಟಿ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಹಿರಿಯರನ್ನ ಸ್ಮರಣೆ ಮಾಡ್ಕೊಂತ ಇವತ್ತು ದಿವಸ ಸರ್ಕಾರ ಇವತ್ತು ಮೊದಲ ಆದ್ಯತೆಯನ್ನ ಇವತ್ತಿನ ದಿವಸ ನೀರಾವರಿ ಯೋಜನೆಗೆ ಕೊಡೋದ್ರ ಮುಖಾಂತರ ಹಿರಿಯರು ಮಾಡಿರ್ತಕ್ಕಂಥ ಯೋಜನೆಗಳಿಗೆ ಇವತ್ತು ಮಾನ್ಯ ಭದ್ರಾ ಯಾವ್ದೋ ಡ್ಯಾಮ್ದ ಗೇಟ್ ಅದು ಕಿತ್ತು, ಅದಕ್ಕೆ 2 ಲಕ್ಷ ಕೋಟಿ ಕಿತ್ತು. ಈಗೇನೋ ಸುದ್ದಿ ಮಾಡಕತ್ತಾರ ಮಾಡ್ಲಿ, ಆದ್ರೆ ಆ ಪೂರ್ಣ ಕಿತ್ತಾಗ ಎತ್ತರ ಆಗೋಕ್ಕಿಂತ ಈಗ ನಾವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ಇವತ್ತಿನ ಸಂದರ್ಭದಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಯೋಜನೆಯ ಅರ್ಜಿ ಸರ್ಕಾರ ಮುಂದಿದೆ. ಸರ್ಕಾರ ಇವತ್ತು ದಿವಸ ಮಾನ್ಯ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ, ಸಂಪೂರ್ಣ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಈ ಒಂದು ಅಮ್ಮಣಿಗೆ ಯಾತ್ ನೀರಾವರಿ ಯೋಜನೆ ಜೊತೆಗೆ ಇನ್ನುಳಿದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಪ್ರಿಯಾರಿಟಿಯಾಗಿ ಇವತ್ತನ್ನ ನೀರನ್ನು ಕೊಡುವಂತ ಕೆಲಸ ಸರ್ಕಾರದ ಆದ್ಯತೆಯನ್ನು ಕೊಡಬೇಕು ಅನ್ನೋಂತ ಮನವಿ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ, ಈ ಸರ್ಕಾರ, ಆ ಸರ್ಕಾರ ಅನ್ನೋಕ್ಕಿಂತ ಯಾವುದೇ ಸರ್ಕಾರ ಇದ್ರೂ ರೈತರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಇರಬೇಕು. ಸುಮ್ಮನೆ ಅದು ಇದು ಅನ್ನೋಕ್ಕಿಂತ ರೈತರ ಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಎಲ್ಲಾ ಸರ್ಕಾರಗಳು ಮಾಡಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ತಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮಾಗಣಿ ಪೂರ್ಣ ಮಾಡುವ ಸಲುವಾಗಿ ಸಾಕಷ್ಟು ಜನ ಪರಮ ಪೂಜ್ಯರು ಸಹಿತ ಇದಕ್ಕೆ ಆಶೀರ್ವಾದವನ್ನ ನೀಡಿದ್ದಾರೆ. ಅನೇಕ ಜನ ಹಿರಿಯರು ಸಹಿತ ಆಶೀರ್ವಾದ ನೀಡಿದ್ದಾರೆ. ಎಲ್ಲ ಜನ ಇವತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು, ವಿಶೇಷವಾಗಿ ಪೊಲೀಸ್ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಎಲ್ಲರೂ ಸಹಿತ ಇವತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸುದ್ದಿ ಮಾಧ್ಯಮದವರು ಸಹಿತ ಸಹಕಾರವನ್ನು ಕೊಡುವ ಮುಖಾಂತರ ಈ ನಮ್ಮ ವಿಚಾರಗಳನ್ನ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅನ್ನುವಂತ ಆಶಯ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರಿಗೂ, ಎಲ್ಲ ರೈತ ಬಾಂಧವರಿಗೂ, ರೈತ ತಾಯಂದಿರಿಗೂ, ಎಲ್ಲ ಗುರು ಹಿರಿಯರಿಗೂ, ಸಹೋದರ ಮಿತ್ರರಿಗೂ ಮತ್ತೊಮ್ಮೆ ನಾನು ಅನೇಕ ವಂದನೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಯಾವುದೇ ಸರ್ಕಾರ ಇದ್ರೂ ಸಹಿತ ರೈತ ಪರವಾಗಿ ಚಿಂತನೆಯನ್ನು ಮಾಡಬೇಕನ್ನುವಂತ ಚಿಂತನೆಯನ್ನು ಹೇಳ್ತಾ, ಇಡೀ ಹುಕ್ಕೇರಿ ತಾಲೂಕಿನ ಜನತೆ ಮತ್ತು ನಾವು ಕೂಡ ಹೋರಾಟದಲ್ಲಿ ನಿಮ್ ಜೊತೆ ಇರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಮಾಜಿ ಸಂಸದರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀರಿ. ಕೊಡ್ತಾರೆ ಇಲ್ಲಿ ಇದ್ದವ್ರು ಸ್ವಲ್ಪ ಸರಿಯಪ್ಪ, ಕೆಳಕ್ ಕುಂತ್ ಬಿಡ್ರಲ್ಲ, 1 ನಿಮಿಷ ಕೊಡ್ರಿ. ಏನಾಗ್ಲಿಕ್ಕತ್ತದ ನಿಮಗ? ಅಲ್ಲೇ ಕೆಳಕ್ ಕುಂತ್ ಬಿಡ್ರಿ, ಆರಾಮ್ ನಿಂತ ಕಾಲ್ ನುಸ್ಕೊಂತೀರಿ. ಕೊಡ್ರಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಕೆಳಕ್ ಕೊಡ್ರಿ, ದಯವಿಟ್ಟು ಕೊಡ್ರಿ ಎಲ್ಲ ಕೆಳಗೆ ಹಾಸ್ಯಾರಲ್ಲ, ಕೆಳಕ್ ಕೊಡ್ರಿ. ಮಾಧ್ಯಮದವ್ರನ್ನ ಬಿಟ್ಟು ನೀವೆಲ್ಲ ಕೊಡ್ರಿ, ರೈತ ಸಂಘಟನೆಲ್ಲ ಕೂತ್ ಬಿಡ್ರಿ, ಕೊಡ್ರಿ, ಜಲ್ದಿ ಮುಗಿದಲ್ಲ, ನಿರಂತರದ ಸ್ವಲ್ಪ ಕೊಡ್ರಿ, ಕೆಳಕ್ ಕೊಡ್ರಿ. ಇಲ್ಲಿ ಸೈಡ್ ನಿಂತವ್ರ ತಮ್ಮ ಇಲ್ಲಿ ಖಾಲಿ ಅದ ಬರೆಯಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಈ ಕಡೆ ಬಂದ್ಬಿಡ್ರಿ, ನೀವು ಅಧಿಕಾರಿ ವರ್ಗ ಬಿಟ್ಟು ಬರ್ರಿ ಈ ಕಡೆ, ಇಲ್ಲಿ ಖಾಲಿ ಅದಲ್ಲ ಒಳಗ, ನೆಳಾಗ್ ಬರ್ರಿ. ಮಾಧ್ಯಮದವ್ರಿಗೆ ಒಂದ್ ಸೈಡ್ ಬಿಟ್ಟು ಉಳ್ಕಾದವ್ರು ಎಲ್ಲಾರು ಸರದ್ ಬಿಡ್ರಿ ಈ ಕಡೆ, ನಮ್ಮ ರೈತ ಸಂಘಟನೆಯವ್ರು ಎಲ್ಲಾರು ಸರದ್ ಬಿಡ್ರಿ. ತಮ್ಮ ಈ ಕಡೆ ಯಾಕೆ ನಿಂತೀರಿ? ತಮ್ಮ ಟವಲ್ದವ್ರು ಬರ್ರಿ, ಎಲ್ಲ ಒಳಗ್ ಖಾಲಿ ಅದ, ಇಲ್ಲಿ ಬರ್ರಿ. ಬುದ್ಧಿ ತಾವು ಬರ್ತೀರಿ? ತಮ್ಮ ಬುದ್ಧಿ ತಾವು ಬರ್ತೀರಿ. ಸಿದ್ಧ ಬಸವ ದೇವರ ಮಹಾಸ್ವಾಮಿಗಳು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸಿ ಬೀಳ್ಕೊಡೋಣ. ಈ ಕೂಡ್ರು ತಮ್ಮ 10 ವರ್ಷ ಹೋರಾಟ ಮಾಡಕತ್ತೀನಿ, ಎಂದೂ ಚೂಣಪ್ಪ ನೆಳನ ಹಾಕಿಲ್ಲ, ಇಂದ ನೆಳ ಹಾಕ್ಯಾನವ. 10 ವರ್ಷ ಬಿಸ್ಲಾಗ ಕುಣ್ಸಾನ. ಹೌದಿಲ್ರಿ? ಎಲ್ಲೋದ್ರು ನಾಗರಾಜ್ ಅವರು, ಸಂಜು ಹವಣ್ಣವ್ರು, ಯಾಕ್ರಿ ಗೌಡ್ರ 10 ವರ್ಷ ಬಿಸ್ಲಾಗ ಕುಂತೀವಿ, ಇದ ಫಸ್ಟ್ ಟೈಮ್ ನೆಳ ಹಾಕ್ಯಾನವ. ತಮ್ಮ ಕೂಡ್ರು ಬರೀ ಈ ಕಡೆ ಒಳಗ್ ಬರ್ರಿ. ಅಲ್ಲಿ ನೋಡ ತಾಯಂದ್ರೆ ಎಷ್ಟು ಆರಾಮ್ ಕುಂತಾರ ನೋಡ್ರಿ, ಇಲ್ಲಿ ಬರೀ ಈ ಕಡೆ ಒಳಗ್ ಬರ್ರಿ. ಅಲ್ಲೇ ಕುಂತ ಬಿಡ್ರಿ ಸೈಡ, ಸ್ವಲ್ಪ ಎಲ್ಲ ಮಾತಾಡ್ತಾರ. ನಮ್ಮ ಹುಕ್ಕೇರಿ ತಾಲೂಕಿನ ಕರ್ನಾಟಕ